ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗೋಧಿ ಹಿಟ್ಟಿನ ಬಿಸ್ಕೆಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಬಿಸ್ಕೆಟ್ OTG ಮತ್ತು ಗ್ಯಾಸ್ ಸ್ಟೋವಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಸಾಮಗ್ರಿಗಳನ್ನು. 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, 2 ಚಮಚ ರವೆ, ಅರ್ಧ ಕಪ್ ತುಪ್ಪ, ಅರ್ಧ ಕಪ್ ಸಕ್ಕರೆ ಪೌಡರ್, ಗಾರ್ನಿಷಿಂಗ್ಗೋಸ್ಕರ ಪಿಸ್ತಾ ತೊಗೊಂಡಿದ್ದೀನಿ, ಟೇಸ್ಟ್ಗೋಸ್ಕರ ಸ್ವಲ್ಪ ಚಿಟಿಕೆ ಉಪ್ಪು, ಬೇಕಿಂಗ್ ಸೋಡಾ 1/4 ಚಮಚ, ಬೇಕಿಂಗ್ ಪೌಡರ್ 1/4 ಚಮಚ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ತುಪ್ಪ ಹಾಕೊಳ್ಳೋಣ. ನೆಕ್ಸ್ಟ್ ಸಕ್ಕರೆ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, 2 ಚಮಚ ರವೆ ತಗೊಂಡಿದ್ದೀನಿ. ರವೆ ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ಬಿಸ್ಕೆಟ್ಸು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಉಪ್ಪು ಹಾಕೊಳ್ಳೋಣ. ಬೇಕಿಂಗ್ ಪೌಡರ್ 1/4 ಟೀ ಸ್ಪೂನ್, ಬೇಕಿಂಗ್ ಸೋಡಾನು 1/4 ಟೀ ಸ್ಪೂನ್, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ. ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣ ಸ್ವಲ್ಪ ಗಟ್ಟಿ ಅನಿಸಿದ್ರೆ 1-2 ಚಮಚ ಹಾಲು ಹಾಕ್ಕೊಳ್ಳೋಣ. ಈಗ ಈ ಬ್ಯಾಟರ್ ರೆಡಿ ಇದೆ. ಈಗ ನಾನು ಇಲ್ಲೊಂದು ಟ್ರೇ ಮತ್ತು ಪ್ಲೇಟ್ ತೊಗೊಂಡಿದ್ದೀನಿ. ಇದು OTGನಲ್ಲಿ ಮಾಡ್ತಾಯಿದ್ದೀನಿ. ಇದು ಒಂದು ಪಾತ್ರೆಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೊಂದು ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಈ ಥರ ಶೇಪ್ ಮಾಡಬೇಕು. ಇಲ್ಲಿ ಈ ಥರ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಟೆಕ್ಸ್ಚರ್ ಕೊಡೋಣ. ಒಂದು ಫೋರ್ಕ್ ಸಹಾಯದಿಂದ ಈ ಥರ ಟೆಕ್ಸ್ಚರ್ ಕೊಡಬೇಕು. ಬಿಸ್ಕೆಟ್ ಥರ ಕಾಣಿಸುತ್ತೆ. ಈಗ ಇದರ ಮೇಲೆ ಗಾರ್ನಿಷಿಂಗ್ಗೋಸ್ಕರ ಪಿಸ್ತಾ ಹಾಕ್ತಾ ಇದ್ದೀನಿ. ನೀವು ಟೂಟಿ ಫ್ರೂಟಿ ಸಹ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಏನು ಇಷ್ಟ ಆಗುತ್ತೆ ಅದು ಹಾಕ್ಬೋದು.
ಈಗ ತಗೋದ್ರ ಜರ ರೆಕಾರ್ಡಿಂಗ್ ಗೊತ್ತ. ಈ ಬಿಸ್ಕೆಟ್ಸ್ ಮಾಡೋಕ್ಕಿಂತ ಮುಂಚೆ OTGನ ಪ್ರೀ ಹೀಟ್ ಮಾಡ್ಕೋಬೇಕು. ಮತ್ತು ಗ್ಯಾಸ್ ಸ್ಟವ್ನು ಪಾತ್ರೆ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಳೋಣ. OTG 160 ಟೆಂಪ್ರೇಚರ್ನಲ್ಲಿ ಇಟ್ಟಿದ್ದೀನಿ. 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ತೊಗೊಂಡು ಇಟ್ಟು 10 ಮಿನಿಟ್ಸ್ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಇದು ಪ್ರೀ ಹೀಟ್ ಆಗಿದೆ. ಇದು 160 ಡಿಗ್ರಿ ಪ್ರೀ ಹೀಟ್ ಆಗಿದೆ. ಈಗ ಒಳಗಡೆ ಇಡೋಣ. 20 to 25 ಮಿನಿಟ್ಸ್ ಬೇಕಾಗುತ್ತೆ. ಮಿಡ್ಲ್ ರ್ಯಾಕಲ್ಲಿ ಇಡ್ತಾ ಇದ್ದೀವಿ. ಈಗ ಈ ಪ್ಲೇಟನ್ನು ಈ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇದು ಕ್ಲೋಸ್ ಮಾಡೋಣ. 25 ಮಿನಿಟ್ಸ್ ಇದಕ್ಕೂ ಬೇಕಾಗುತ್ತೆ. ಈಗ ಇದು ಬೇಕಾಗಿದೆ ನೋಡಿ. ಇದು ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ದು. ಇದು OTGನಲ್ಲಿ. ಓವನ್ ಸಹ ಇದ್ದರೆ ಓವನ್ನಲ್ಲೂ ಕನ್ವೆಕ್ಷನ್ ಮೋಡಲ್ಲಿ ಹಾಕಿ ಮಾಡ್ಬೋದು ನೋಡಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.